ಅವರ ಕೈಗೆ ಬರೋಂಥದ್ದು ಏನು ಅಂತಂದರೆ ಒಡಿ ಕಡಿ ಬಡಿ ಅದೇ ಅವ್ರ ಮೂಲ. ಹಿಂದೂ ಧರ್ಮಕ್ಕೂ RSSಗೂ ಏನು ಸಂಬಂಧ? ಸೊ ಹಿಂದೂ ಧರ್ಮದಲ್ಲಿ ಇರೋಂಥವ್ರೆಲ್ಲರೂ ಕೂಡ RSSನ ಒಪ್ಕೊಂಡಿದ್ದಾರಂತನ ನೀವು ಏರ್ಲಿಕ್ಕೆ ಹೊರಟಿರೋಂಥದ್ದು. ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಭಾಷೆಗಳು ಎಂಥ ಭಾಷೆಗಳು ಉಪಯೋಗಿಸ್ತಾರೆ ಅವರು? ಬೇರೆಯವರೆಲ್ಲ ಬೇರೆ ಸಂಘಟನೆಗಳು ಹಂಗು ಅದು ಆ ಭಾಷೆಗಳು ಉಪಯೋಗಿಸ್ತಾರ? ಹಿಂದೂ ಧರ್ಮನ ಏನಾರು ಇವರು ಟೆಂಡರ್ ತಗೊಂಡವ್ರು RSSಗೆ? ಭಾರತ ದೇಶದ ಸಂವಿಧಾನ ಪ್ರಕಾರ ಯಾವುದೇ ಸಂಘಟನೆ ಮಾಡ್ಕೊಳ್ಳೋಂಥದ್ದು ಇದಾಗಬೇಕಲ್ಲ ಒಂದು. ಆಮೇಲೆ ಈಗ ರಿಜಿಸ್ಟ್ರ್ ಮಾಡ್ಕೊಳ್ಳೋಂಥದ್ದು ಇದು ಬಿಡೋಂಥದ್ದು ಇನ್ನೊಂದು ಅನ್ನೋಂಥದ್ದೇ ಪ್ರಶ್ನೆ ಅಲ್ಲ. ಪ್ಯಾಸಿಸ್ಟ್ ಶಕ್ತಿಗಳ ಇವುಗಳೇನಿದ್ದಾವೆ, ಈ ಕೋಮುವಾದ ಮತ್ತು ಅದರಲ್ಲೂ ಕೂಡ RSS ಹಿಂದೆಯಿಂದ ನಡ್ಕೊಂಬಂದಿರೋಂಥ ರೀತಿ 1925ರಿಂದನೂ ಅವರ ಇತಿಹಾಸ ಏನು, ಕೋಮು ಗಲಭೆಗಳನ್ನ ಹಬ್ಬಿಸ್ತಾ ಇರೋಂಥದ್ದು, ದ್ವೇಷ ಭಾಷಣೆಗಳನ್ನು ಮಾಡೋಂಥದ್ದು, ದ್ವೇಷನ ಹಬ್ಬಿಸೋಂಥದ್ದು ಆಯ್ತಲ್ಲ. ಮಹಾತ್ಮ ಗಾಂಧಿ ಕೊಲೆ ಮಾಡಿದಂಥವ್ರನ್ನ ಬೆಂಬಲಿಸ್ಕೊಂಬಂದಿರೋಂಥದ್ದು ಇವೆಲ್ಲವೂ ಕೂಡ ಹಿಂದೆ ಇದ್ದಾವೆ ಒಂದು. ಎರಡನೇದು, ಈಗ ಅವರು ಭಾಗವತವ್ರನ್ನ ನೀವು RSS ಸಂಘಟನೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಕೇಳಿದ್ರೆ ಹಿಂದೂ ಧರ್ಮನ ರಿಜಿಸ್ಟ್ರೇಷನ್ ಮಾಡಬೇಕು, ದೇವಸ್ಥಾನ ರಿಜಿಸ್ಟ್ರ್ ಮಾಡಬೇಕು, ಮಸೀದಿನ ರಿಜಿಸ್ಟ್ರ್ ಮಾಡಬೇಕು ಅಂತ ಇವೆಲ್ಲ ಮಾತಾಡ್ತಿದ್ದಾರೆ. ಇದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಹಿಂದೂ ಧರ್ಮಕ್ಕೂ RSSಗೂ ಏನು ಸಂಬಂಧ? RSS ಸಂಘಟನೆನೇ ಬೇರೆ, ಹಿಂದೂ ಧರ್ಮನೇ ಬೇರೆ ಅಲ್ವಾ? ಸೊ ಹಿಂದೂ ಧರ್ಮದಲ್ಲಿ ಇರೋಂಥವ್ರೆಲ್ಲರೂ ಕೂಡ RSSನ ಒಪ್ಕೊಂಡಿದ್ದಾರಂತನ ನೀವು ಏರ್ಲಿಕ್ಕೆ ಹೊರಟಿರೋಂಥದ್ದು. ಮುಸ್ಲಿಮರ ಮೇಲೆ ನೀವು ಇವತ್ತು ದ್ವೇಷನ ಹುಟ್ಟಾಕ್ಲಿಕ್ಕೋಸ್ಕರಾಗಿ, ಒಂದು ಕೋಮಿನ ವಿರುದ್ಧ ಎತ್ತುಕಟ್ಲಿಕ್ಕೋಸ್ಕರಾಗಿ ಹಿಂದೂ ಧರ್ಮನ ನಾವು ದತ್ತಕ್ಕೆ ತಗೊಂಡಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಇವರು ಹೇಳ್ತಿದ್ದಾರೆ. ಹಿಂದೂ ಧರ್ಮನ ಏನಾರು ಇವರು ಟೆಂಡರ್ ತಗೊಂಡವ್ರು RSSಗೆ? ಹಿಂದೂ ದೇವ್ರುಗಳನ್ನೆಲ್ಲ ಇವರೇನಾರು ಟೆಂಡರ್ ತಗೊಂಡವ್ರ? ಸೊ ನೀವು ಇವತ್ತು ಸನಾತನ ಧರ್ಮನ ಜಾರಿ ಮಾಡಲಿಕ್ಕೋಸ್ಕರಾಗಿ ಇವತ್ತು RSSನ್ನು ಕಟ್ಕೊಂಡಿರೋಂಥದ್ದು. RSSಗೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ ಆಯಿತಾ? ಅದೇ ಜೊತೆಯಲ್ಲೇ ಇವತ್ತು ಮಹಾತ್ಮ ಗಾಂಧಿನ ಕೊಂದಂಥವ್ರು ಯಾರು? ಮಹಾತ್ಮ ಗಾಂಧಿ ಕೊಂದಂಥವ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು? ಇವತ್ತು ಮಹಾತ್ಮ ಗಾಂಧಿನ ಕೊಂದಂಥ ಸಂದರ್ಭದಲ್ಲಿ ನೀವು ಸಮರ್ಥನೆ ಮಾಡ್ಕೊಂಡಿರೋಂಥವರು, ಭಾರತ ಧ್ವಜವನ್ನು ಒಪ್ಪದೇ ಇರೋಂಥವರು, ಭಾರತದ ಸಂವಿಧಾನವನ್ನು ಒಪ್ಪದೇ ಇರೋಂಥವರು. ಸೊ ಹಂಗಾಗಿ ಇದನ್ನು ತಿರುಚುವಂಥ ಕೆಲಸ ಮತ್ತು ಎತ್ಕಟ್ಟುವಂಥ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಯಾವುದೇ ಪ್ಯಾಸಿಸಮನ್ನು ಕೂಡ ನಾವು ಒಪ್ಪುವುದಿಲ್ಲ, ಎಲ್ಲವನ್ನೂ ಕೂಡ ನಾವು ವಿರೋಧ ಮಾಡ್ತೀವಿ. ಅದು ಮುಸ್ಲಿಂ ಮೂಲಭೂತವಾದ ಇರ್ಬೋದು, ಹಿಂದೂ ಮೂಲಭೂತವಾದ ಇರ್ಬೋದು, ಕ್ರಿಶ್ಚಿಯನ್ ಮೂಲಭೂತವಾದ ಇರ್ಬೋದು, ಸಿಖ್ ಮೂಲಭೂತವಾದ ಇರ್ಬೋದು, ಎಲ್ಲ ಮೂಲಭೂತವಾದಗಳು ಈ ದೇಶಕ್ಕೆ ಮಾರಕನೇ. ಅದರ ಅಡಿನಲ್ಲಿ ಇವತ್ತು ಯಾರೆಲ್ಲ ಸಂಘಟನೆಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅದನ್ನು ಮಾಡ್ಕೊ ಅಂತೇಳಿ ಇವತ್ತು ಅವ್ರು ಹೇಳ್ತಿದ್ದಾರೆ ಅಂದರೆ ಸಂವಿಧಾನಬದ್ಧವಾಗಿ ನೀವು ಮಾಡ್ಕೊಳ್ರಿ. ನಿಮಗೇನೂ ಇಲ್ಲ ಅಂತಂದರೆ ಉಳ್ಕೆ ಯಾಕೆ ನಿಮಗೆ? ಇವತ್ತು ಯಾಕೆ ಅದನ್ನು ಹುಡ್ಕಾಡ್ತೀರಿ? ಸೊ ಇದು ಸರಿಯಲ್ಲ. ಮತ್ತು ನೀವು ಇಷ್ಟೆಲ್ಲ ಕೂಡ ಇವತ್ತು ಸರ್ಕಾರದ ತೆರಿಗೆ ಹಣನ ಉಪಯೋಗಿಸ್ಕೊಳ್ಳೋಂಥವ್ರಿಗೆ, ಅವರ ವೈಯಕ್ತಿಕ ಒಂದು ಸಂಘಟನೆಯ ಮುಖ್ಯಸ್ಥರಿಗೆ ಇವರು ಇದು ಕೊಡ್ಲಿಕ್ಕೋಸ್ಕರಾಗಿ, ಏನು ಸೆಕ್ಯೂರಿಟಿ ಕೊಡ್ಲಿಕ್ಕೋಸ್ಕರಾಗಿ ಇಷ್ಟು ಕೋಟಿಗಳ ಹಣನ ನೀವು ಖರ್ಚು ಮಾಡ್ಕೊಂಡಿದ್ರಿ. ಇವ್ರದ್ದು ಕೊಲೆ ಇತಿಹಾಸ ಇರೋಂಥದ್ದು ಸಂಘಟನೆ. ಎಷ್ಟು ಜನರನ್ನು ಕೊಲೆ ಮಾಡಿಲ್ಲ ಇವರು? ಇವತ್ತು ಇವ್ರನ್ನ ಪ್ರಶ್ನೆ ಮಾಡಿದ್ರೆ, ಇವ್ರನ್ನ ಇದು ಮಾಡಿದ್ರೆ ಕೊಲ್ಲೋದು, ಬಡಿಯೋದು, ಸಡಿಯೋದು ಅಷ್ಟೇನೆ. ಇವ್ರು ನೋಡ್ರಿ ನೀವು ಅವ್ರದ್ದು ಇವತ್ತು ಏನು ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಭಾಷೆಗಳು ಎಂಥ ಭಾಷೆಗಳು ಉಪಯೋಗಿಸ್ತಾರೆ ಅವರು? ಬೇರೆಯವರೆಲ್ಲ ಬೇರೆ ಸಂಘಟನೆಗಳು ಹಂಗು ಅದು ಆ ಭಾಷೆಗಳು ಉಪಯೋಗಿಸ್ತಾರ? ಸೊ ಇವ್ರಿಗೆ ಯಾವಾಗ ಆ ಭಾಷೆಗಳು ಉಪಯೋಗಿಸ್ತಾರೆ ಅಂತಂದರೆ, ಇವರಿಗೆ ಈ ದೇಶದ ಸಂವಿಧಾನದ ಪ್ರಕಾರ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ, ಅವ್ರ ಹತ್ರ ಮೆಟೀರಿಯಲ್ ಇಲ್ಲ ಆಯ್ತಲ್ಲ, ಸಮರ್ಥವಾಗಿ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ದೇಶ ಜಾತ್ಯತೀತ ಮೌಲ್ಯಗಳ ಮೇಲೆ ನಿಂತಿರೋಂಥದ್ದು, ಯಾವುದೋ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿ ನಡೀತಿಲ್ಲ. ಅದಕ್ಕೆ ಇವತ್ತು ಅವರು ಕೇಳ್ತಿರೋಂಥ ಪ್ರಶ್ನೆಗೆ ತದ್ವಿರುದ್ಧವಾಗಿ ಇವ್ರುಗಳು ಇವತ್ತು ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಸರಿಯಾದಂಥದ್ದಲ್ಲ. ಸೊ ಹಂಗಾಗಿ ಸಂವಿಧಾನಬದ್ಧವಾಗಿ ಯಾರು ಏನೆಲ್ಲ ಇದೆಯೋ ಅದ್ರ ಪ್ರಕಾರ ಎಲ್ಲರೂ ಕೂಡ ನಡ್ಕೊಳ್ಳೋಂಥದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಅದು ಭಾಗವತರಿಗೂ ಆಗ್ತದೆ, RSSಗೂ ಆಗ್ತದೆ, ಎಲ್ಲ ಸಂಘಟನೆಗಳಿಗೂ ಕೂಡ ಅದು ಆಗ್ತದೆ. ಅವ್ರನ್ನ ಯಾರೆಲ್ಲ ಪ್ರಶ್ನೆ ಮಾಡ್ತಾರೋ ಅವ್ರನ್ನೆಲ್ಲ ಕೊಲೆ ಮಾಡ್ಕೊಂಡೇ ಬಂದಿರೋಂಥದ್ದು. ಅವತ್ತು ಮಹಾತ್ಮ ಗಾಂಧಿಯಿಂದ ಹಿಡ್ಕೊಂಡು ಇಲ್ಲಿ ಗೌರಿ ತನಕ ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ಆ ಕೆಲಸನೇ ಮಾಡ್ಕೊಂಬರೋಂಥದ್ದು. ಅವರಂತೂ ಇವತ್ತು ಆ ರೀತಿ ಬೆದರಿಕೆ ಹಾಕೋಂಥದ್ದು, ಅವ್ರು ಭಯ ಇಕ್ಸೋಂಥದ್ದು. ನೋಡಿ ಸರ್, ಒಂದು ಮೂಲಭೂತವಾದಂಥ ಸಂಘಟನೆಗಳ ಅವರಿಗೆ ಫಸ್ಟು ಅವರ ಕೈಗೆ ಬರೋಂಥದ್ದು ಏನು ಅಂತಂದರೆ ಒಡಿ ಕಡಿ ಬಡಿ ಅದೇ ಅವ್ರ ಮೂಲ. ಸೊ ಅದು ಈ ದೇಶದಲ್ಲಿ ನಡೆಯೋದಿಲ್ಲ. ಸೊ ಹಂಗಾಗಿ ಇವತ್ತು ಫಸ್ಟ್ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.